ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಸರ್ ಅವರಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ಈ ಪ್ರಕೃತಿ ಮಾತೆಗೂ, ಭೂತಾಯಿಗೂ, ಹೆತ್ತ ತಂದೆ ತಾಯಿಗಳಿಗೂ, ಗುರುವೃಂದಕ್ಕೂ ಎಲ್ಲರಿಗೂ ನನ್ನ ಆತ್ಮಪೂರ್ವಕ ವಂದನೆಗಳನ್ನು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ನನ್ನ ಹೆಸರು ಗಾಯತ್ರಿ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿದ್ದೀನಿ. ನಾನು ವರ್ಕಿಂಗ್ ವುಮೆನ್. ನನ್ಗೆ 2 ಹೆಣ್ಮಕ್ಳು. ನಾನು ಈ ಧ್ಯಾನಕ್ಕೆ ಬಂದಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಕರೋನಾ ಟೈಮಲ್ಲಿ. ಕರೋನಾ ಎಲ್ರಿಗೂ ಶಾಪ ಅನ್ನಿಸ್ಬೋದೇನೋ, ಬಟ್ ನನ್ನ ಪಾಲಿಗೆ ಅದು ವರವಾಯ್ತು. ಯಾಕಂದ್ರೆ ಕರೋನಾ ಬರ್ಲಿಲ್ಲ ಅಂತಿದ್ರೆ ನಾನು ಈ ಧ್ಯಾನಕ್ಕೆ ನಾನು ಬರ್ತಾನೆ ಇರ್ಲಿಲ್ಲ. ನನ್ನ ಧ್ಯಾನದ ಮೊದಲನೆಯ ಗುರು ಅಂತಂದ್ರೆ ನಮ್ಮ ಮಾಗಡಿ ಮೇಡಮ್, ಮೀನಾ ಮೇಡಮ್ ಅವರು. ಅವರ ಮೂಲಕ ನಾನು ಈ PMCಗೆ ನಾನು PSSMಗೆ ನಾನು ಬಂದೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ, ಕರೋನಾ ಟೈಮಲ್ಲಿ ಪರಿಸ್ಥಿತಿ ಹೇಗಿತ್ತು, ನಮ್ಮ ಮನಸ್ಸಿನ ಪರಿಸ್ಥಿತಿಗಳು ಹೇಗಿತ್ತು, ಒಂದು ಸಲ ಮೆಲುಕು ಹಾಕಿದ್ರೆ ಇಲ್ಲಗಡೆ ಹೋಗಿ, ಅವಾಗ ಪ್ರತಿಯೊಬ್ಬರಿಗೂ ಈ ಧ್ಯಾನದ ಅವಶ್ಯಕತೆ ಬಹಳವಾಗಿತ್ತು. ಅವಾಗ ಅಂತಹ ಸಮಯದಲ್ಲಿ ನನಗೆ ಈ ಒಂದು ಧ್ಯಾನವನ್ನು ಪರಿಚಯ ಮೇಡಮ್ ಅವರು ಮಾಡಿಕೊಟ್ರು. ಅವರಿಗೆ ಸದಾ ಋಣಿಯಾಗಿರ್ತೀನಿ ಮೇಡಮ್. ಹೇಗಪ್ಪ ಅಂತಂದ್ರೆ, ಧ್ಯಾನಕ್ಕೆ ಮುಂಚೆ ನನ್ನಲ್ಲಿ ಬಹಳವಾದ, ನಾನು ಹೇಗಿದ್ರು ವರ್ಕಿಂಗ್ ವುಮೆನ್ ಅಂತ ಹೇಳಿದ್ನಲ್ಲ, ಮನೆ ಮತ್ತೆ ವರ್ಕ್ ಪ್ಲೇಸ್ ಅಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಅದು ನನಗೆ ಹೆವಿ ಎನಿಸ್ತಿತ್ತು, ಭಾರ ಎನಿಸ್ತಿತ್ತು. ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಟೈಮ್ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಟೈಮ್ ಕರೆಕ್ಟ್ ಆಗಿ ಕೆಲಸಗಳು ಹಾಗೆ ಇಲ್ವೋ, ನನ್ನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಟೆನ್ಷನ್ ಜಾಸ್ತಿ ಆಗುತ್ತೆ. ಅಯ್ಯೋ ಬಾಸ್ ಏನಂತಾರೋ, ಮನೆಯಲ್ಲಿ ಕೆಲಸ ಪೆಂಡಿಂಗ್ ಇದೆ, ಆಫೀಸಲ್ಲಿ ಕೆಲಸ ಪೆಂಡಿಂಗ್ ಇದೆ, ಈ ತರ ಒಂದು ಗೊಂದಲಮಯ ನನ್ನಲ್ಲಿ ಬಹಳವಾಗಿತ್ತು. ಯಾವಾಗ ಮನುಷ್ಯನಿಗೆ ಗೊಂದಲಮಯ ಇರುತ್ತೋ, ಟೆನ್ಷನ್ ಇರುತ್ತೋ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಈ ಕೋಪ, ಕ್ರೋಧ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ನನಗೆ ನಾನು ಕಂಡ್ಕೊಂಡಿರೋದು ಮಾಸ್ಟರ್ಸ್, ಯಾವಾಗ ನಾವು ಅನ್ಕೊಂಡಿದ್ದ ಟೈಮಲ್ಲಿ ಕೆಲಸಗಳು ಆಗಲ್ವೋ, ಆಟೋಮೆಟಿಕ್ ಆಗಿ ಕೋಪ ಬರುತ್ತೆ, ದುಃಖ ಆಗುತ್ತೆ. ಅಯ್ಯೋ ಏನಪ್ಪಾ ಇನ್ನು ಮುಗ್ದಿಲ್ವಲ್ಲ, ಬಾಸ್ ಏನಂತಾರೋ ಹೇಗೋ ಅನ್ನೋ ಒಂದು ದುಗುಮಾನ, ದುಃಖ ನನ್ನಲ್ಲಿ ಎಲ್ಲಾನು ತುಂಬಾನೇ ಸರ್ಪ್ರೈಸ್ ಆಗಿತ್ತು. ಯಾರೇ ಬಂದು ಮಾತಾಡಿದ್ರು ಬಹಳ ಕೋಪದಿಂದ ಆನ್ಸರ್ ಮಾಡ್ತಿದ್ದೆ ನನಗೆ. ಅಂದ್ರೆ ಸಿಡಿ ಸಿಡಿ ಮಾಡ್ಕೊಳ್ಳೋದು ಅಂತಾರಲ್ಲ, ಆರ ಒಂದು ಪ್ರವೃತ್ತಿ ನನ್ನಲ್ಲಿತ್ತು. ಮತ್ತೆ ಎದುರಿನ ವ್ಯಕ್ತಿ ಏನ್ ಹೇಳಕ್ಕೆ ಬಯಸ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳುವಂತ ವ್ಯವಧಾನ ಕೂಡ ನನ್ನಲ್ಲಿರ್ಲಿಲ್ಲ. ಯಾವಾಗ ನಾನು ಈ ಧ್ಯಾನಕ್ಕೆ ಬಂದನೋ, ಫಸ್ಟ್ ಮೊಟ್ಟ ಮೊದಲನೇದಾಗಿ ನಾನು ನನ್ನಲ್ಲಿ ಆದಂತಹ ಬದಲಾವಣೆ ಏನಂದ್ರೆ, ಕುತ್ಕೊಳ್ಳೋದಿನ ಕಲಿತೆ. ಸರಿ ಹೇಳೋದು ಅದೇ ಅಲ್ವಾ, ಕುತ್ಕೊಳ್ಳಿ, ಮೊದಲು ಕುತ್ಕೊಳ್ಳಿ, ಅದನ್ನ ನಾವು ಮೊದಲು ಕಲಿಬೇಕು. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ನಾವೇನ್ ಮಾಡ್ತಿದ್ದೀವಿ, ಎಲ್ಲದರಿಂದ ನಾವು ಓಡ್ತಾ ಹೋಗ್ತಿದೀವಿ. ಅದಾಗೋಯ್ತು, ಈಗ ಆಗೋಯ್ತು, ಇದು ಮುಗಿದೋಯ್ತು, ಅದು ಮುಗಿದೋಯ್ತು ಅಂತ ನಾವು ಓಡ್ತಾನೆ ಇರ್ತೀವಿ. ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ಮೊಟ್ಟ ಮೊದಲೇನು ನನ್ನಲ್ಲಿ ಆದ ಬದಲಾವಣೆ, ಫಸ್ಟ್ ಕುತ್ಕೊಳ್ಳೋದನ್ನ ನಾನು ಕಲಿತೆ. ಬರ್ತಿ ಕುತ್ಕೊಳ್ಳೋದೊಂದೇ ಸಾಕಾಗಿತ್ತಾ? ಇಲ್ಲ. ಪ್ಯಾಂಡಮಿಕ್ ಟೈಮಲ್ಲಿ ಸರ್ರು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡೋರು ಝೂಮ್ ಸೆಷನ್ ಅಲ್ಲಿ. ಬಹಳ ಅದ್ಭುತ. ಅದು ಹೇಳ್ತೀನಲ್ಲ, ನನ್ನ ಲೈಫಲ್ಲೇ ಒಂದು ಸುವರ್ಣ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಪತ್ರಿಜಿಯವರು ದಿನಾ ಒಂದೊಂದು ಟಾಪಿಕ್ ನ ತಗೊಂಡು ಒಂದು ಜ್ಞಾನವನ್ನ ಹಂಚ್ತಾ ಇದ್ರು. ನಾನು ಅವಾಗ ತಾನೇ ಹೊಸದಾಗಿ ಬಂದಿರೋದು, ನನ್ಗೆ ಅರ್ಥ ಆಗ್ತಿರ್ಲಿಲ್ಲ ಸರ್ ಏನ್ ಹೇಳ್ತಿದ್ದಾರೆ ಅಂತ. ಬಟ್ ತೆಲುಗು ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಆ ಫ್ರೀಕ್ವೆನ್ಸಿನಲ್ಲಿ ನಾನಿಲ್ಲ ಅಲ್ವಾ. ಹಾಗಾಗಿ ಆದ್ರೂ ನಾನೇನ್ ಮಾಡಿದೆ, ಇಲ್ಲ ಅವ್ರು ಏನೇ ಹೇಳ್ತಿದ್ದಾರೆ ಕೇಳ್ಬೇಕು. ಮತ್ತೆ ಬರೀ ಒಂದೇ ಕೇಳ್ತಿರ್ಲಿಲ್ಲ ಮಾಸ್ಟರ್ಸ್, ಒಂದು ಬುಕ್ಕು ಒಂದು ಪೆನ್ ಪಕ್ಕದಲ್ಲಿ ಇಟ್ಕೊಳ್ತಿದ್ದೆ ನಾನು. ಸರ್ ಏನ್ ಹೇಳ್ತಾರೋ
ನನಗೇನ್ ಅರ್ಥ ಆಗಿದೆ ಅದನ್ನ ಆ ಬುಕ್ ಅಲ್ಲಿ ಡೇಟ್ ವೈಸ್ ಬರ್ಕೊಂಡು ಹೋದೆ ನಾನು. ದಿನ ಬರಿತಿದ್ದೆ, ದಿನ ಸರ್ ಕ್ಲಾಸ್ಗೆ ಅಟೆಂಡ್ ಆಗ್ತಿದ್ದೆ. ಬೆಳಿಗ್ಗೆ ಒಂದು 2 ಅವರ್ಸ್ ಧ್ಯಾನ ಇರೋದು, ಧ್ಯಾನ ಆದ್ಮೇಲೆ ಸರ್ದು ಜ್ಞಾನ ಹಂಚಿಕೆ ಇರೋದು. ಎಷ್ಟು ಬ್ಯೂಟಿಫುಲ್ ಅಂತೀರಾ ಒಂದೊಂದು ಮಾತು ಅವರದು. ಈಗ ನನ್ಗೆ ಅನ್ನಿಸ್ತಿದೆ, ಅವಾಗ ನಾನು ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ನನ್ನ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನನ್ಗೆ ಅರ್ಥ ಆಗ್ಬೇಕು ನಾನೇನ್ ಮಾಡ್ಬೇಕು? ಇದು ನನಗ್ ನಾನೇ ಕ್ವಶನ್ ಮಾಡ್ಕೊಂಡಿದ್ದು. ಸರ್ ಹೇಳ್ತಿದ್ದಾರೆ ಬಟ್ ನಾನು ಅರ್ಥ ಆಗ್ತಿಲ್ಲ, ನಾನೇನ್ ಮಾಡ್ಬೇಕು? ಸರ್ ಹೇಳ್ದಾಗೆ ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡ್ಬೇಕು, ಹೆಚ್ಚು ಪುಸ್ತಕಗಳನ್ನ ಓದ್ಬೇಕು, ಅನುಭವ ಹಂಚಿಕೆಯಲ್ಲಿ ನಾವು ಇನ್ವಾಲ್ವ್ ಆಗಿ ಬೇರೆಯವರು ಹೇಳುವಂತ ಅನುಭವಗಳನ್ನು ನಾವು ತಗೋಬೇಕು. ನನಗೆ ಆದ ಅನುಭವವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು, ಇತರರೊಂದಿಗೆ ನಾನು ಹಂಚಿಕೊಳ್ಬೇಕು. ಯಾವಾಗ ಇವೆಲ್ಲ ನಾನು ನನಗ್ ನಾನೇ ಒಂದೊಂದೇ ಸ್ಟೆಪ್ ಮಾಸ್ಟರ್. ಎಲ್ರೂ ಅಷ್ಟೇನೆ ಒಂದೇ ಸಲ ಆಕಾಶಕ್ಕೆ ಏಣಿ ಏರಕ್ಕಾಗಲ್ಲ. ಅದಕ್ಕೆ ಏಣಿನಲ್ಲಿ ಒಂದೊಂದೇ ಮೆಟ್ಲಿದೆ. ನಾನು ಆ ಮೆಟ್ಟಲನ್ನ ಒಂದೊಂದೇ ಹತ್ಕೊಳ್ತಾ ಹೋದೆ ನಾನು. ಅಂದ್ರೆ ನನಗೆ ನಾನೇನೆ ಕ್ವಶನ್ ಮಾಡ್ಕೊಳ್ಳೋದು, ಆನ್ಸರ್ನ ಹುಡ್ಕೋದು. ಬೇರೆ ಹೇಳ್ತಾರಲ್ಲ, ನಿನಗೇನಾದ್ರೂ ಪ್ರಾಬ್ಲಮ್ ಆಯ್ತು, ನಿನಗೇನಾದ್ರೂ ಕಷ್ಟ ಬಂತು, ಅದು ನಿನ್ನಲ್ಲೇ ಇದೆ ಆನ್ಸರು. ಅದನ್ನ ಹುಡುಕೋ ಕೆಲಸ ನಾವು ಮಾಡ್ಬೇಕು. ನಾವೇನ್ ಮಾಡ್ತಿದೀವಿ? ಹೊರಗಡೆ ಎಲ್ಲೋ ಹುಡುಕ್ತಿದೀವಿ. ನಾನು ಅಲ್ಲಿ ಕಳೆದೋಗಿದೆ, ಇಲ್ಲಿ ಕಳೆದೋಗಿದೆ, ಹೊರಗಡೆ ಹುಡುಕ್ತಿರ್ತೀವಿ. ಇಲ್ಲ ಮಾಸ್ಟರ್ಸ್, ಎಲ್ಲಿ ಕಳ್ಕೊಂಡಿದೀವೋ ನಾವು ಅಲ್ಲೇ ಹುಡುಕ್ಬೇಕು. ಅಂದ್ರೆ ಎಲ್ಲಿ? ನನ್ನೊಳಗೆ ನಾನು ಹೋಗ್ಬೇಕು. ನನ್ನೊಳಗೆ ನಾನು ಹೊಕ್ಕಾಗ ನನ್ನ ಈ ಎಲ್ಲಾ ಪ್ರಶ್ನೆಗಳಿಗೂ ನಿಧಾನವಾಗಿ ಒಂದೊಂದೇ ಆನ್ಸರ್ ನನಗೆ ಸಿಗ್ತಾ ಹೋಯ್ತು. ಬೇರೆ ಎಲ್ಲಿ ಯಾರು ಕೊಡಕ್ಕಾಗಲ್ಲ. ಹೇಳ್ತಾರಲ್ಲ ಸರ್, ಅಪ್ಪೋ ದೀಪೋ ಭವ, ನಿನ್ನ ಜ್ಯೋತಿಯನ್ನು ನೀನೇ ಬೆಳಗಿಸುಕೋ. ಅಂದ್ರೆ ನನಗೊಂದು ಪ್ರಾಬ್ಲಮ್ ಬಂದಿದೆ ಅಂದರೆ ನಾವೇನ್ ಮಾಡ್ತೀವಿ? ಆ ಪ್ರಾಬ್ಲಮ್ನ ಹೈಲೈಟ್ ಮಾಡ್ತೀವಿ ಹೊರತಾಗಿ ಪ್ರಾಬ್ಲಮ್ ಹಿಂದೆನೆ ಒಂದು ಸೊಲ್ಯೂಷನ್ ಇದೆ, ಒಂದು ಪರಿಹಾರ ಇದೆ ಅನ್ನೋದನ್ನ ನಾವು ಮರ್ತೇ ಬಿಡ್ತೀವಿ. ನಾವೇನ್ ಹೇಳ್ತಿರ್ತೀವಿ ದಿನ ಪ್ರಕೃತಿಗೆ, ಅಯ್ಯೋ ನಂಗೆ ಆ ಪ್ರಾಬ್ಲಮ್, ನಂಗೆ ಈಗ ತರ ಆಯ್ತು, ಆ ತರ ಆಯ್ತು, ಈ ತರ ಆಯ್ತು ಅಂತ ನಮ್ಮ ಪ್ರಾಬ್ಲಮ್ನೇನೆ ಅದನ್ನೇ ದೊಡ್ಡದ್ ಮಾಡ್ತಾ ರಿಪೀಟ್ ಮಾಡ್ತಾ ಹೇಳ್ತಾನೆ ಇರ್ತೀವಿ. ಯಾವಾಗ ಕಷ್ಟಗಳನ್ನ ನಾವು ಆಗ್ತಿಲ್ಲ, ನೋಡಕ್ಕಾಗ್ತಿಲ್ಲ, ಕೇಳಕ್ಕಾಗ್ತಿಲ್ಲ, ಮಾಡಕ್ಕಾಗ್ತಿಲ್ಲ ಅಂತ ನಾವ್ ಹೇಳ್ತಾ ಹೋಗ್ತೀವೋ, ಆ ವರ್ಡ್ಸ್ ಎಲ್ಲಾನು ಬಹಳ ಕಡಿಮೆ ವೈಬ್ರೇಷನ್ ಇರುವ ವರ್ಡ್ಸ್ ಅವೆಲ್ಲನು. ಈ ಯೂನಿವರ್ಸಿಗೆ ಬರೀ ಕೊಡೋದಷ್ಟೇ ಗೊತ್ತು. ನಾವೇನ್ ಮಾಡ್ತಿದೀವಿ ಯೂನಿವರ್ಸ್ಗೆ? ನನಗಾಗಲ್ಲ ಅಂತ ನಾವ್ ಹೇಳ್ತಾ ಹೋದಾಗ ಆ ಯೂನಿವರ್ಸ್ ಏನ್ ಅರ್ಥ ಮಾಡ್ಕೊಳುತ್ತೆ? ಓ ಇವ್ರಿಗಾಗಲ್ಲ, ಇದೇ ಬೇಕೇನೋ ಅಂತ ಅದನ್ನೇ ಕೊಡ್ತಾ ಹೋಗುತ್ತೆ. ಅದಕ್ಕೇನೆ ನಾವು ನಮ್ಗೇನಾದ್ರೂ ಒಂದು ಕಷ್ಟ, ಒಂದು ಸಂಕಷ್ಟ ಪರಿಸ್ಥಿತಿ ಅಥವಾ ಏನಾದ್ರೂ ಒಂದು ತೊಂದರೆ ಬಂದಿದೆ ಅಂದ್ರೆ ಫಸ್ಟ್ ನಾವು ಕುತ್ಕೊಂಡು ಆ ತೊಂದರೆ ನನ್ಗೆ ಯಾಕೆ ಬಂದಿದೆ, ನಾನು ಅದರಿಂದ ಏನೋ ಕಲಿಬೇಕಾಗಿದೆ, ಅದು ಒಂದು ಲೆಸನ್ ಅಂತ ನಾವ್ ಅನ್ಕೊಂಡ್ಬಿಟ್ರೆ ಮಾಸ್ಟರ್ಸ್, ಆ ಪ್ರಾಬ್ಲಮ್ ಇಂದ, ಆ ಸೊಲ್ಯೂಷನ್ ಇಂದ ನಾವು ಆದಷ್ಟು ಬೇಗ ಹೊರಗಡೆ ಬರ್ತೀವಿ. ನಾ ಹೇಳಿದ್ನಲ್ಲ, ಪ್ರಾಬ್ಲಮ್ ಒಂದಿದೆ ಅಂದ್ರೆ ಹಿಂಭಾಗದಲ್ಲೇ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ಯಾರು ಬೇರೆಯವ್ರು ಕೊಡಕ್ಕಾಗಲ್ಲ, ನಮಗ ನಾವೇ ಕಂಡ್ಕೋಬೇಕು. ಅದನ್ನ ನಾನು ಧ್ಯಾನಕ್ಕೆ ಬಂದ್ಮೇಲೆ ಕಲ್ತ್ಕೊಂಡೆ. ಯಾವಾಗ್ಲೂ ನಾನು ಹೀಗೇನೆ, ಇವ್ ನನ್ಗೆ ಪ್ರಾಬ್ಲಮ್, ಆಫೀಸ್ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್ ಹೀಗೆ ಹೇಳ್ತಿದ್ದೆ. ಧ್ಯಾನಕ್ಕೆ ಬಂದ್ಮೇಲೆ ಅನ್ನಿಸ್ತು, ಇವೆಲ್ಲ ನನಗೆ ಯೂನಿವರ್ಸ್ ಕೊಟ್ಟಂತಹ ಒಂದು ಲೆಸನ್. ನಾನು ಇದನ್ನ ನಿಭಾಯಿಸಿ ಮುಂದಕ್ಕೆ ಹೋಗ್ಬೇಕು. ಯಾವಾಗ ನಾನು ಈ ಪಾಠ ಕಲ್ತು ಬಿಡ್ತೀನೋ ಅಲ್ಲಿಗೆ ನಾನು ಪಾಸ್ ಆಗೋಗ್ತೀನಿ ಆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಫರ್ದರ್ ಇನ್ನೊಂದು ಸ್ಟೆಪ್ ಇಡೋದಕ್ಕೆ ನನಗೆ ಸಾಧ್ಯವಾಗುತ್ತೆ. ಇಲ್ಲ ನಾನು ಆ ಪ್ರಾಬ್ಲಮ್ನೇ ದೊಡ್ಡದು ಅನ್ಕೊಂಡೋದ್ರೆ ನಾವು ಆ ಪ್ರಾಬ್ಲಮ್ ಇಂದ ಬರಕ್ ಸಾಧ್ಯ ಆಗಲ್ಲ. ಸೊಲ್ಯೂಷನ್ ನಾವೇ ಹುಡ್ಕೋಬೇಕು. ಹೇಗ್ ಹುಡ್ಕೊಳ್ಳೋದು ಅಂತ ಕೇಳ್ಬೋದು ನೀವು ಮಾಸ್ಟರ್ಸ್. ಸೇಮ್ ಆಸ್ ಇಟ್ ಈಸ್, ಧ್ಯಾನದಲ್ಲಿ ಕುತ್ಕೊಳ್ಳಿ, ಧ್ಯಾನ ಮಾಡಿ, ಪುಸ್ತಕಗಳನ್ನ ರೆಫರ್ ಮಾಡಿ, ಈ ತರ ಸಜ್ಜನ ಸಾಂಗತ್ಯದಲ್ಲಿ ಇನ್ವಾಲ್ವ್ ಆಗಿ ಅವರಿವರು ಹೇಳುವಂತಹ ಅನುಭವಗಳನ್ನ ಕೇಳಿಸ್ಕೊಳ್ಳಿ. ಬೇರೆಯವರ ಅನುಭವ ಎಷ್ಟೋ ಜನಕ್ಕೆ ಪರಿಹಾರವಾಗುತ್ತೆ ಅದು.
ಪರಿಹಾರ ಸಿಗುತ್ತೆ ಅದು. ಅದನ್ನ ನಾವು ಮಾಡ್ಬೇಕು. ಮತ್ತೆ ಇನ್ನೊಂದು ನನ್ನಲ್ಲಿ ಆದಂತಹ ದೊಡ್ಡದಾದ ಬದಲಾವಣೆ ಏನಂದ್ರೆ, ನಾನು ನಾನ್ ವೆಜಿಟೇರಿಯನ್ ಆಗಿದ್ದೆ. ಸುಮಾರು 10-12 ವರ್ಷಗಳ ಹಿಂದೆನೆ ನಾನು ನಾನ್ ವೆಜ್ ತಿಂದಿದ ತಕ್ಷಣ ನನಗೆ ವಾಮಿಟ್ ಆಗೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ತಿಂದಿರ್ತೀನಿ ಅದು, ಮಧ್ಯಾಹ್ನ ಊಟ, ರಾತ್ರಿ ಎಲ್ಲಾನು ವಾಮಿಟ್ ಆಗೋದು. ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಏನಕ್ಕೆ ಈ ತರ ವಾಮಿಟ್ ಆಗ್ತಿದೆ ಅಂತ. ಎವ್ರಿ ಡೇ ನಾನು ಯಾವಾಗ ಯಾವಾಗ ತಿಂತೀನೋ ಅವಾಗೆಲ್ಲ ನನಗೆ ವಾಮಿಟ್ ಆಗೋದು. ಅವಾಗ ನಮ್ಮ ಫಾದರು ನಮ್ಮ ಮದರ್ ಎಲ್ಲ ಇಟ್ಕೊಂಡು ಏನ್ ಹಿಂಗ ಆಗ್ತಿದೆಯಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರ್ಸಿದ್ರೆ, ಅವರು ಜೈನ್ರು ಡಾಕ್ಟರ್, ನಮ್ಮ ಫ್ಯಾಮಿಲಿ ಡಾಕ್ಟರ್. ಅವ್ರು ಖುಷಿ ಪಟ್ಟು ಬೇಡ ಬಿಡಿ, ಅವಳಿಗೆ ಅಡ್ಜಸ್ಟ್ ಆಗ್ತಿರಲ್ಲ, ಬಿಟ್ಬಿಡಿ, ತಿನ್ನೋದೇ ಬೇಡ ಅಂತ ಹೇಳಿದ್ರು. ಅವಾಗ ಅಪ್ಪ ಬಿಡ್ತಿರ್ಲಿಲ್ಲ, ಇಲ್ಲ ಇಲ್ಲ ತಿನ್ಬೇಕು, ಪ್ರೋಟೀನ್ ಅದು ಇದು ಅಂತ ಹೇಳೋರು. ಆಮೇಲೆ ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ಅನ್ನಿಸ್ತು, ಓಹೋ, ನಾನ್ ವೆಜ್ ನ ನಾವು ಇದು ನನ್ನ ಫುಡ್ ಅಲ್ಲ. ಸರ್ ಹೇಳೋದನ್ನ, ಪತ್ರಿಜಿ ಸರ್ ಹೇಳೋದನ್ನ ಕೇಳಿಸ್ಕೊಂಡೆ. ಆವಾಗ್ಲಿಂದ ನಾನು ಪ್ಯೂರ್ ವೆಜಿಟೇರಿಯನ್. ಇದು ಬಹಳ ನನಗೆ ಖುಷಿಯನ್ನು, ಹೆಮ್ಮೆಯನ್ನು ಇಂದ ಹೇಳ್ಕೊಳ್ತೀನಿ ಮಾಸ್ಟರ್ಸ್. ನಾನೀಗ ಪ್ಯೂರ್ ವೆಜಿಟೇರಿಯನ್. ಮನೆಯಲ್ಲಿ ಸಹಿತ ನಾನು ಕುಕ್ ಮಾಡಲ್ಲ. ನನ್ನ ಮಕ್ಕಳನ್ನು ತಿನ್ಬೇಕು ಅಂದ್ರೆ ಹೊರಗಡೆ ತಿಂತಾರೆ ಹೊರತಾಗೂ ಮನೆಯಲ್ಲೂ ತರಲ್ಲ ನಾನು. ಇದು ನನ್ನಲ್ಲಿ ಆದಂತಹ ಬಹಳ ಮುಖ್ಯವಾದ ಒಂದು ಪರಿವರ್ತನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ದಿರೆ, ನಾನು ಇಲ್ಲಿಗೆ ಬಂದ್ಮೇಲೆ ನಾನು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅನ್ನೋ ಒಂದು ಕೋರ್ಸ್ ಅನ್ನ, 6 ತಿಂಗಳ ಒಂದು ಕೋರ್ಸ್ ಇತ್ತು, ಅದನ್ನ ನಾನು ಮಾಡ್ಕೊಂಡೆ. ಅದರಿಂದ ನಾನು ಬಹಳವಾಗಿ ನನ್ನಲ್ಲಿ ತುಂಬಾ ಬದಲಾವಣೆ ಆಯ್ತು ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ, ಬಹಳ ಹೆಮ್ಮೆ ಪಡ್ತೀನಿ. ಈ ಮುಂಚೆ ನನಗೆ ಕನ್ಸಲ್ಲಿ ಯಾವಾಗ್ಲೂ ಎಕ್ಸಾಮಿನೇಷನ್ ಪ್ಯಾಡು, ರೂಲ್ಡ್ ಶೀಟ್ಸು, ಪೆನ್ನು, ಪೆನ್ಸಿಲ್, ಇರೇಸರು ಏನೋ ಬರೆಯೋದು, ಎಕ್ಸಾಮ್ಗೆ ಹೋಗಿ ಕುತ್ಕೊಂಡಿರೋ ತರ ನನ್ನ ಕನಸಿನಲ್ಲಿ ಬಹಳ ಬರ್ತಿತ್ತು, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ. ಅವಾಗ ನಾ ಅನ್ಕೊಳ್ತಿದ್ದೆ, ನನ್ ಮಕ್ಕಳೆಲ್ಲ ಓದ್ತಿರೋದು, ನನಗೆ ಯಾಕೆ ಈ ತರ ಕನಸು ಬರುತ್ತೆ, ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಡಿಕೋಡಿಂಗ್ ಮಾಡ್ಕೊಳ್ಳೋದು ಡ್ರೀಮ್ ನ ನಾನು ಅವಾಗ ಕಲ್ತಿರ್ಲಿಲ್ಲ. ಯಾಕೆ ಅಂತ ನನಗೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿರ್ಲಿಲ್ಲ. ಯಾವಾಗ ನಾನು ಧ್ಯಾನಕ್ಕೆ ಬಂದು ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ಗೆ ಎಕ್ಸಾಮ್ ಅಂತ ಬಂತು, ಆವಾಗ ಬರೆಯಕ್ಕೆ ಶುರು ಮಾಡ್ತಿದ್ದೆ ಮಾಸ್ಟರ್ಸ್. ಯಾಕಂದ್ರೆ ಎಕ್ಸಾಮ್ ನ ಪ್ರಿಪೇರ್ ಆಗ್ಬೇಕಲ್ವಾ. 6 ತಿಂಗಳ ಎಕ್ಸಾಮ್ ಅಲ್ಲಿ 3 ಎಕ್ಸಾಮ್ ಇರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಆ ಎಕ್ಸಾಮ್ ನಾನು ಪ್ರಿಪೇರ್ ಆಗ್ಬೇಕಲ್ಲ. ಅವಾಗ ನಾನು ಬರಿಬೇಕಾದ್ರೆ, ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮ್ಗೆ ಬುಲೆಟ್ ಪಾಯಿಂಟ್ಸ್ ನ ಬರ್ಕೋಬೇಕಾದ್ರೆ, ಅವಾಗ ನನ್ಗೆ ಫ್ಲಾಶ್ ಆಯ್ತು. ಇದು ಯಾವಾಗ 2022 ನಲ್ಲಿ ನಾನು ಎಕ್ಸಾಮ್ ಮುಗಿಸಿದ್ದು. ನನಗೆ ಈ ಹಿಂದೆ ಡ್ರೀಮ್ ಅಲ್ಲಿ, ಕನಸಿನಲ್ಲಿ ಯಾಕೆ ಎಕ್ಸಾಮಿನೇಷನ್ ಪ್ಯಾಡ್ ಬರ್ತಿತ್ತು, ರೂಲ್ಡ್ ಶೀಟು, ಇರೈಸರು, ಪೆನ್ನು, ಪೆನ್ಸಿಲು, ಹರಿಬರಿ ಎಲ್ಲ ಏನಕ್ಕೆ ಕಾಣಿಸ್ತಿತ್ತು ಅಂತ ಈಗ ನಾನು ಎಕ್ಸಾಮ್ ಬರಿಬೇಕಾದ್ರೆ, ಅವಾಗ ನಾನು ನನ್ನ ಆ ಡ್ರೀಮ್ ನ ಡಿಕೋಡಿಂಗ್ ಮಾಡ್ಕೊಂಡೆ. ಈ ತರ ನಮ್ಗೆ ಕನಸಲ್ಲಿ ಏನೇನೋ ಬರ್ತಿರುತ್ತೆ ಮಾಸ್ಟರ್ಸ್, ಅದನ್ನ ನಾವೇನೋ ಅಂತಾನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀವಿ. ಯಾವಾಗ ನಾವು ಈ ಧ್ಯಾನಕ್ಕೆ ಬಂದು ಸತತ ಅಭ್ಯಾಸವನ್ನ ನಾವು ಮಾಡ್ತೀವೋ, ಅವಾಗ ನಮ್ಗನ್ಸುತ್ತೆ ಒಂದೊಂದೇ ಆ ಸಿಕ್ಕುಗಳೆಲ್ಲ, ಆ ಕನಸುಗಳಲ್ಲಿ ಬಂದಂತಹ ಸಂದರ್ಭಗಳು ನಮಗೆ ಬಿಡಿಸ್ತಾ, ಒಂದೊಂದೇ ಎಳೆಯಾಗಿ ಬಿಡಿಸ್ಕೊಳ್ತಾ ಹೋಗುತ್ತೆ. ಆವಾಗ ನಾವೇನಾಗುತ್ತೆ, ಹೆಚ್ಚು ಧ್ಯಾನ ಮಾಡಿದಾಗ ನಾವು ನಮ್ಮ ಈ ಫ್ರೀಕ್ವೆನ್ಸಿ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ತೀವಿ. ಯಾವಾಗ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಆಗುತ್ತೋ, ನಮ್ಮಲ್ಲಿ ಹಿಂದೆ ನಡೆದಂತಹ ಕೆಲವು ಅನುಭವಗಳು, ಕೆಲವು ಪರಿಸ್ಥಿತಿಗಳಿಗೆ ನಾವು ಕನೆಕ್ಟ್ ಆಗ್ತಾ ಹೋದಾಗ ಅಲ್ಲಿ ಸೊಲ್ಯೂಷನ್ ಅನ್ನೋದು ನನಗೆ ಸಿಗ್ತಾ ಬರುತ್ತೆ. ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ, ಆಗುತ್ತೆ ಮಾಸ್ಟರ್ಸ್, ಖಂಡಿತವಾಗ್ಲೂ ಆಗುತ್ತೆ. ಮತ್ತೆ ನಾನು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಂದ್ಮೇಲೆ ಅಲ್ಲಿ ಒಂದು ಸಬ್ಜೆಕ್ಟ್ ಇತ್ತು, ಸೋಲ್ ಸ್ಕ್ಯಾನಿಂಗ್ ಅಂತಿತ್ತು. ನಾನು ಸ್ಕ್ಯಾನಿಂಗ್ ಅಂದ್ರೆ ಏನ್ ಅನ್ಕೊಂಡೆ, ಡಾಕ್ಟರ್ ಹತ್ರ ಹೋಗಿ ಎಕ್ಸ್ರೇ ತೆಗಿತಾರಲ್ಲ ಅದು ಅನ್ಕೊಂಡೆ. ಆಧ್ಯಾತ್ಮಿಕದಲ್ಲಿ ಸೋಲ್ ಸ್ಕ್ಯಾನಿಂಗ್ ಅಂದ್ರೆ ಪ್ರತಿನಿತ್ಯ ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಳೋದು. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು? ನಾನ್ ಮಾತಾಡ್ಬೇಕಾದ್ರೆ ಅರಿವಿನಿಂದ ಮಾತಾಡ್ಬೇಕು. ಎದುರುಗಡೆ ಯಾರಾದ್ರೂ ವ್ಯಕ್ತಿ ಇದ್ದಾಗ ನನ್ನ ಮಾತಿಂದ ಅವರಿಗೆ ನೋವಾಗಬಾರ್ದು ಅಂತ ಒಂದು ಅರಿವನ್ನ ನಾನು ಬೆಳೆಸ್ಕೊಂಡೆ. ಆಮೇಲೆ ಇನ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಇಟ್ಟಾಗ, ಮೊಟ್ಟ ಮೊದಲನೇದಾಗಿ ನಮ್ಗೆ
ಈ ಆಲೋಚನೆಗಳು ತುಂಬಾ ಬರುತ್ತೆ ಅಲ್ವಾ ಮಾಸ್ಟರ್ಸ್? ಅವಾಗ ನಾನು ಅನ್ಕೊಂಡೆ, ಯಾವಾಗ ಈ ಆಲೋಚನೆಗಳು ನಮ್ಮಲ್ಲಿ ಸರಿಯಾದ ಆಲೋಚನೆ ಮಾಡಬೇಕು ಅನ್ನೋ ಒಂದು ಅರಿವು ನನ್ನಲ್ಲಿ ಬರುತ್ತೋ, ಅವಾಗ ನಾನು ಆಲೋಚನೆಗಳನ್ನು ಸಹಿತ ಬಹಳ ಕೇರ್ಫುಲ್ ಆಗಿ ಮಾಡ್ತೀವಿ. ಯಾಕಂದ್ರೆ ನಾವು ಮಾಡುವ ಆಲೋಚನೆಗಳೇ ನಮ್ಮ ಮಾತಿನ ಮೂಲಕ ನಾವು ಎಕ್ಸ್‌ಪ್ರೆಸ್ ಮಾಡ್ತೀವಿ. ಯಾವಾಗ ನಾವು ಮಾತಿನ ಮೂಲಕ ನಮ್ಮ ಆಲೋಚನೆಗಳನ್ನ ನಾವು ಎಕ್ಸ್‌ಪ್ರೆಸ್ ಮಾಡ್ತೀವೋ, ಅದು ಕಾರ್ಯಗತವಾಗುತ್ತೆ. ಯಾವಾಗ ಕಾರ್ಯಗತವಾಗುತ್ತೋ, ಆ ಫಲ ಅಂದ್ರೆ ಏನ್ ಪ್ರತಿಫಲ ಅನ್ನುತ್ತೀವೋ ಅದನ್ನು ಮುಂದೆ ಬರುತ್ತೆ. ಹಾಗಾಗಿ ನಾವು ಆಲೋಚನೆ ಮಾಡ್ಬೇಕಾದ್ರೆ ಬಹಳ ಅರಿವಿನಿಂದ ನಾವು ಆಲೋಚನೆಯನ್ನು ಮಾಡಬೇಕು. ಆ ಆಲೋಚನೆಯೇ ನಮ್ಮ ಈ ವಾಕಿನ ಮೂಲಕ, ಮಾತಿನ ಮೂಲಕ ನಾವು ಎಕ್ಸ್‌ಪ್ರೆಸ್ ಮಾಡ್ತೀವಿ. ಅದಕ್ಕೆ ಪತ್ರಿಜಿ ಹೇಳಿದ್ರು, ವಾಕ್ ಕ್ಷೇತ್ರದಲ್ಲಿ ಅನವಶ್ಯಕವಾಗಿ ಮಾತನಾಡಬೇಡ. ನಿಜ ಮಾಸ್ಟರ್ಸ್, ಸರ್ ಹೇಳಿದ್ರು ಒಂದೊಂದು ಮಾತು ಬಹಳ ಸತ್ಯವಾದದ್ದು. ಅನವಶ್ಯಕವಾದ ಮಾತು ಬೇಡ ನಮ್ಗೆ. ಒಂದಿಬ್ಬರಿ ವ್ಯಕ್ತಿಗಳು ಮಾತಾಡ್ತಿದ್ದಾರೆ ಅಂದ್ರೆ ನಾವ್ ಅಲ್ಲಿ ಅವ್ರ ಮಾತು ಕೇಳಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಅಲ್ಲಿ ನಮಗೆ ಅವಶ್ಯಕತೆ ಇದ್ರೆ ಮಾತ್ರ ನಾವು ಮಾತಾಡ್ಬೇಕೆ ಹೊರತಾಗಿ ಅನವಶ್ಯಕವಾಗಿ ಈ ನಾವು ಮಾತನ್ನ ಆಡಬಾರದು. ಏನಾಗುತ್ತೆ ಅಂತ ಕೇಳ್ಬೋದು. ಇಲ್ಲ, ಅನವಶ್ಯಕವಾದ ಮಾತಾಡದೆ ನಾವು ಈ ಧ್ಯಾನದಿಂದ ಏನು ಈ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಂಡಿರ್ತೀವೋ, ಈ ಬೇಡವಾದ ಆಲೋಚನೆ, ಬೇಡವಾದ ಮಾತು, ಇವುಗಳಿಂದ ನಮ್ಮ ಎನರ್ಜಿ ಎಲ್ಲ ಲಾಸ್ ಆಗ್ತಾ ಹೋಗುತ್ತೆ. ಈಗ ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತಿದ್ದೀರಾ, ಬ್ಯಾಟ್ರಿ ಡೌನ್ ಆದ್ರೆ ಏನ್ ಮಾಡ್ತೀರಾ? ಚಾರ್ಜ್ ಮಾಡ್ಕೊಳ್ತೀರಾ ಅಲ್ವಾ? ಚಾರ್ಜ್ ಮಾಡ್ಕೊಂಡು ಬೇರೆ ಬೇರೆ ಏನಾದ್ರು ನೋಡ್ತಿದ್ರೆ ಏನಾಗುತ್ತೆ, ಮೊಬೈಲ್ ಅಲ್ಲಿ ಚಾರ್ಜ್ ಎಲ್ಲ ಕಳೆದು ಹೋಗ್ತಾ ಇರುತ್ತೆ, ಆಗೋಗ್ತಾ ಇರುತ್ತೆ. ನಮ್ಗೇನ್ ಬಂದಿದೆ, ಓಹೋ ಚಾರ್ಜ್ ಮಾಡ್ಕೊಂಡಿದೀವಿ, ನನಗೆ ಬೇಕಾದದ್ ಮಾತ್ರ ಪ್ರೋಗ್ರಾಮ್ನ ನಾನು ಮಾಡ್ಕೊಳಕ್ಕೆ ಈ ಚಾರ್ಜ್ ಅಲ್ಲಿ ಮೊಬೈಲ್ ಎಲ್ಲ ಹಾಗೆ ಇಟ್ಕೋಬೇಕು ಅನ್ನೋ ಒಂದು ಅರಿವು ನಮ್ಮಲ್ಲಿ ಬಂದಾಗ, ಹಾಗೇನೆ ಈ ನಮ್ಮ ಫಿಸಿಕಲ್ ಬಾಡಿ ಕೂಡ ನಾವು ಈ ಧ್ಯಾನದಿಂದ, ಪುಸ್ತಕಗಳ ಪಠನೆಯಿಂದ, ಸಜ್ಜನ ಸಾಂಗತ್ಯದಿಂದ ನಾವೇನ್ ಮಾಡ್ತೀವಿ, ದಿನ 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 ಚಾರ್ಜ್ ಆಗ್ತಾ ಹೋಗ್ತೇವೆ. ಈ ಚಾರ್ಜ್ ಅನ್ನ ಅನವಶ್ಯಕವಾದ ಮಾತುಗಳು, ಆಲೋಚನೆಗಳಿಂದ ನಾವು ಅದನ್ನ ಉಳಿಸ್ಬೇಕು. ಬೇಡ ನಮ್ಗೆ. ಕೇಳೋಣ, ಒಳ್ಳೇದು ಕೇಳೋಣ. ನಮ್ಮ ಈ ಆತ್ಮ ಉದ್ಧಾರಕ್ಕೆ ಏನು ಬೇಕು ಅದನ್ನ ನಾವು ಕೇಳೋಣ. ಯಾಕಂದ್ರೆ ಈ ನನ್ನ ಒಂದು ಒಂದು ಅಂಶಾತ್ಮ ಈ ಭೂಮಿ ಮೇಲೆ ಪೂರ್ಣಾತ್ಮನಿಂದ ನಾನು ಬಂದಿದೆ ಎಂದಾಗ, ಈ ನನ್ನ ಆತ್ಮದ ಉದ್ದೇಶ ಏನು ಅಂತ ತಿಳ್ಕೊಂಡು ಅದರ ಪರವಾಗಿ ಕಾರ್ಯಗಳನ್ನ ನಾನು ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಇದು ಮಾತಾಡಿ ಮತ್ತೆ ಅದೇನೆ ನಮ್ಮ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು. ಏನು ಸಾಧಿಸಾಗಾಯ್ತು ನಾವು ಈ ಭೂಮಿ ಮೇಲೆ ಬಂದು? ಫಸ್ಟ್ ನಾನ್ ಯಾರು ಅಂತ ತಿಳ್ಕೊ ಅಂತ ರಮಣ ಮಹರ್ಷಿ ಅವರು ಹೇಳಿದ್ರು. ಖಂಡಿತ ಮಾಸ್ಟರ್ಸ್, ನಿಮಗ್ ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಾನ್ ಯಾರು ಅಂತ. ಅವಾಗ ಆನ್ಸರ್ ನಿಮ್ಗೆ ಹುಡುಕ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ ಇಲ್ಲ ನಾನು. ಬಟ್ ಆ ಫ್ರೀಕ್ವೆನ್ಸಿಯನ್ನ ನಾವು ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಹೆಚ್ಚು ಧ್ಯಾನವನ್ನು ಮಾಡ್ಬೇಕು ನಾವು. ಯಾವಾಗ ಧ್ಯಾನವನ್ನು ಮಾಡ್ತೀವೋ, ಈ ಕಾಸ್ಮಿಕ್ ವರ್ಲ್ಡ್ ಅಲ್ಲಿರೋ ಆ ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ದೇಹದೊಳಗೆ ನಮ್ಗೆ ಸಿಗ್ತಾ ಹೋಗುತ್ತೆ ಬ್ರಹ್ಮಾನಂದದ ಮೂಲಕ. ನಮ್ಮ ದೇಹದಲ್ಲಿ ಯಾವ್ಯಾವ ಬ್ಲಾಕ್ಸ್ ಇರುತ್ತೋ ಬೇಡವಾದ ಆಲೋಚನೆಯಿಂದ, ಅದೆಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾವಾಗ ಬ್ಲಾಕ್ಸ್ ಕ್ಲಿಯರ್ ಆಗುತ್ತೋ ಅವಾಗ ಅನಾರೋಗ್ಯದಿಂದ ನಾವು ಮುಕ್ತರಾಗ್ತಾ ಹೋಗ್ತೀವಿ. ಇದೆಲ್ಲ ಯಾರು ಕೊಡೋದಲ್ಲ ಮಾಸ್ಟರ್ಸ್, ನಮ್ಗೆ ನಾವೇ ತಂದ್ಕೊಂಡಿರ್ತೀವಿ. ಇಷ್ಟು ವರ್ಷ ನಾವು ಮಾಡಿದ್ದ ಅದೇನೆ, ಬೇಡವಾದ ಆಲೋಚನೆ, ಬೇಡವಾದ ಮಾತು, ಅವ್ರ ಬಗ್ಗೆ ಗಾಸಿಪ್ ಮಾತಾಡೋದು, ಇದೆಲ್ಲ ನಮ್ಮಲ್ಲಿ ಏನಾಗಿದೆ, ಬೇಡವಾದ ಆಲೋಚನೆಗಳ ಒಂದು ಮೂಟೆನೆ ನಮ್ಮ ಮೇಲೆ ಹೊತ್ಕೊಂತಿರ್ತಿದ್ದೀವಿ. ಈಗ ನಾವು ಆತ್ಮ ಪ್ರಯಾಣಕ್ಕೆ ಬಂದಿದ್ದೀವಿ. ಈ ಜರ್ನಿನ ನಾವ್ ಹೇಗ್ ಮಾಡ್ಕೋಬೇಕು? ಕಂಫರ್ಟೇಬಲ್ ಆಗಿರ್ಬೇಕು. ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಮೋರ್ ಲಗೇಜ್ ಲೆಸ್ ಕಂಫರ್ಟ್ ಅಲ್ವಾ? ಧ್ಯಾನಕ್ಕೆ ಬರುವುದಕ್ಕೂ ಮುಂಚೆ ಹೇಗಿದ್ದೆ ನಾನು?
ಮೋರ್ ಲಗೇಜ್ ಇತ್ತು, ಕಂಫರ್ಟೇಬಲ್ ಪ್ಲೇಸ್ ಇತ್ತು. ಧ್ಯಾನಕ್ಕೆ ಬಂದ ಮೇಲೆ ನಾನೇನ್ ಮಾಡ್ಕೊಂಡಿದ್ದೀನಿ, ನನ್ನ ಲಗೇಜ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಎಷ್ಟು ಲಗೇಜ್ ಕಡಿಮೆ ಆಗುತ್ತೋ ಅಷ್ಟೇ ಕಂಫರ್ಟೇಬಲ್ ಆಗಿರುತ್ತೆ ನಮ್ಮ ಪ್ರಯಾಣದಲ್ಲಿ. ಇಂತಹ ಒಂದು ಆತ್ಮ ಪ್ರಯಾಣಕ್ಕೆ ನಾವು ಬಂದಿದ್ದೀವಿ ಅಂದ್ರೆ, ಈ ನಮ್ಮ ಪ್ರಯಾಣ ಸುಗಮವಾಗಿ ಸಾಗ್ಬೇಕು ಅಂದ್ರೆ ನಮ್ಮ ಲಗೇಜ್ ಅನ್ನ ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಆವಾಗ ನಮ್ಮ ಪ್ರಯಾಣ ಸುಗಮವಾಗಿ, ಸುಲಲಿತವಾಗಿ ನಾವು ಏನು ಉದ್ದೇಶಕ್ಕೆ ಬಂದಿದ್ದೀವಿ ಆ ಉದ್ದೇಶವನ್ನ ಈಸಿಯಾಗಿ ನಾವು ಆ ಗುರಿಯನ್ನು ತಲುಪಲು ತುಂಬಾ ಈಸಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಇನ್ನು ಟೈಮ್ ಇದೆಯಾ? ಆಗೋಯ್ತಾ ಮ್ಯಾಮ್ ಟೈಮು? 6:05 ಆಯ್ತು. ನೋ ಪ್ರಾಬ್ಲಮ್ ಮೇಡಮ್. ಇನ್ನು 5 ನಿಮಿಷ ಕಂಟಿನ್ಯೂ ಮಾಡಿ ಮೇಡಮ್. ಓಕೆ ಓಕೆ 5-10 ನಿಮಿಷ ಆಲ್ಸೋ ಓಕೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾಗಿ ಸರ್ ಹೇಳಿದ್ದು ಅದು ನಿಜಾನೇ. ಲೆಸ್ ಲಗೇಜ್, ಮೋರ್ ಕಂಫರ್ಟ್. ಇದನ್ನ ನೀವು ಅಷ್ಟೇ ಜೀವನದಲ್ಲಿ ಪಾಲಿಸಿ. ನೋ ಜಡ್ಜ್ಮೆಂಟ್, ನೋ ಕಮೆಂಟ್. ಯಾರನ್ನೂ ಅಷ್ಟೇ ನಾವು ಜಡ್ಜ್ ಮಾಡಕ್ ನಾವ್ ಯಾರು ಮಾಸ್ಟರ್ಸ್? ಫಸ್ಟ್ ನಮ್ಮನ್ನ ನಾವು ಜಡ್ಜ್ ಮಾಡ್ಕೋಬೇಕು. ಎಲ್ಲಿ ನಾನು ತಪ್ಪು ಹೆಜ್ಜೆ ಇಡ್ತಿದ್ದೀನಿ, ಎಲ್ಲಿ ತಪ್ಪಾಗಿ ಮಾತಾಡ್ತಿದ್ದೀನಿ, ಫಸ್ಟ್ ನನ್ನನ್ನ ನಾನು ಕರೆಕ್ಟ್ ಮಾಡ್ಕೋಬೇಕು. ನಿಮಗ್ ಗೊತ್ತು, ನಾವೇನಾದ್ರೂ ಹೇಳ್ಬೇಕಾದ್ರೆ ನಮ್ಮ ಬೆರಳು ಏನಾಗುತ್ತೆ, ತೋರಿ ಬೆರಳು ಎದುರಿನ ವ್ಯಕ್ತಿಯನ್ನ ನಾವು ತೋರಿಸ್ತೀವಿ, ಇವರಿಂದ ಅವರಿಂದ ಅಂತ ಅಂದ್ಬಿಟ್ಟು. ಬಟ್ ಅದರಿಂದ ಇನ್ನೊಂದು ಜ್ಞಾನ ಇದೆ. ಒಂದು ಬೆರಳೇನೋ ನಾವು ತೋರಿಸ್ತೀವಿ, ಉಳಿದ 3 ಬೆರಳು ಏನ್ ಮಾಡ್ತಿರುತ್ತೆ, ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಿರುತ್ತೆ. ಫಸ್ಟ್ ನಿನ್ನಲ್ಲಿ ನೀನು ಬದಲಾಗು. ಅದಕ್ಕೆ ಹೇಳೋದು, ನಾವು ತೋರು ಬೆರಳು ಇನ್ನೊಬ್ಬರಿಗೆ ತೋರ್ಸೋದಕ್ಕಿಂತ ಮುಂಚೆ ಆ 3 ಬೆರಳು ನನ್ನ ತೋರಿಸ್ತಿದ್ಯಲ್ಲ ಅನ್ನೋದು ಅರಿವು ನಮ್ಮಲ್ಲಿ ಬರ್ಬೇಕು. ಆ ಅರಿವನ್ನ ನಾನು ಬರೆಸ್ಕೊಂಡೆ. ಎಸ್, ಬದಲಾವಣೆ ಮೊದಲು ನನ್ನಿಂದ ಶುರುವಾಗ್ಬೇಕು. ನಾನ್ ಯಾರನ್ನೂ ಬದಲಾವಣೆ ಮಾಡಕ್ ಆಗಲ್ಲ. ಯಾಕಂದ್ರೆ ಅವರವರ ಲೈಫ್ ಡಿಸೈನ್ ಅಲ್ಲಿ ನಾವಿಲ್ಲಿ ಜನ್ಮ ತಗೊಂಡಿದ್ದೀವಿ. ಬರ್ತಾ ಬರ್ತಾ ಏನಾಗುತ್ತೆ, ನಾವು ಬೆಳೀತಾ ಬೆಳೀತಾ ಹುಟ್ಟಿದಾಗ ಅದಿರುತ್ತೆ. ಬರ್ತಾ ಬರ್ತಾ ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ನಾವು ಮರ್ತು ಬಿಡ್ತೀವಿ. ನನ್ನ ಲೈಫ್ ಡಿಸೈನ್ ಏನು, ನನ್ನದು ಏನಕ್ಕೋಸ್ಕರ ನಾನು ಭೂಮಿ ಮೇಲೆ ಬಂದು ನಾವು ಮರ್ತು ಬಿಡ್ತೀವಿ. ಅವಾಗ ಏನಾಗುತ್ತೆ, ಬೇಡವಾದ ಕೆಲಸಗಳನ್ನು, ಬೇಡವಾದ ಆಲೋಚನೆಗಳನ್ನ ನಾವು ಮಾಡಕ್ ಶುರು ಮಾಡ್ತೀವಿ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ನಮ್ಮ ಆತ್ಮದ ಉನ್ನತಿ, ನನ್ನ ಆತ್ಮದ ಉದ್ದೇಶ ಏನು, ನಾನು ಯಾಕೋಸ್ಕರ ಈ ಜನ್ಮ ತಳೆದಿದ್ದೀನಿ ಅನ್ನೋ ಒಂದು ಅರಿವು ಬಂದಾಗ ಏನಾಗುತ್ತೆ, ನಾನು ಅದರಿಂದ ಹೋಗ್ತಾ ಇರ್ತೀನಿ. ನನ್ನ ಉದ್ದೇಶವೇನು, ನಾನು ಏನ್ ಮಾಡ್ಬೇಕು, ನಾನು ಹೇಗಿರ್ಬೇಕು. ಆವಾಗ ಬದಲಾವಣೆ ಏನಾಗುತ್ತೆ, ನನಗೆ ನಾನೇ ತಂದ್ಕೊಳಕ್ಕೆ ಶುರು ಮಾಡಿದೆ ಮಾಸ್ಟರ್ಸ್. ಈಗ ನೋಡಿ, ಪ್ರಕೃತಿನಲ್ಲಿ ನೀವು ನೋಡ್ತೀರಾ, ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು ಯಾವಾಗ್ಲೂ ಅವು ತನ್ನತನವನ್ನು ಬಿಟ್ಟು ಬದುಕೇ ಇಲ್ಲ ಮಾಸ್ಟರ್ಸ್ ಅಲ್ವಾ? ಒಂದು ನಿಂಬೆಹಣ್ಣು ತಗೊಳ್ಳಿ, ಅದರ ಸ್ವಭಾವಕತೆ ಏನು? ಹುಳಿ. ಅದ್ ಯಾವತ್ತಾದ್ರೂ ಆ ಹುಳಿಯನ್ನ ಬಿಟ್ಟು ಬದುಕಿದ್ಯಾ? ಸಿಹಿಯಾಗಿ ಪರಿವರ್ತನೆ ಆಗಿದ್ಯಾ? ಖಂಡಿತ ಇಲ್ಲ. ಸಿಹಿಯಾದ ಮಾವಿನ ಹಣ್ಣು ತಗೊಳ್ಳಿ, ಅದು ಅಷ್ಟೇ ತನ್ನತನವನ್ನು ಕಳ್ಕೊಂಡಿದ್ಯಾ? ಇಲ್ಲ. ಒಂದು ಪಕ್ಷಿಗಳನ್ನ ನೋಡಿ, ಅರ್ಲಿ ಮಾರ್ನಿಂಗ್ ಹೇಳುತ್ತೆ, ನಾಳೆಯ ಬಗ್ಗೆ ಯೋಚನೆ ಇಲ್ಲ, ಅಟ್ ಪ್ರೆಸೆಂಟ್ ಮೂಮೆಂಟ್ ನನಗೇನ್ ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ. ಒಂದು ಬೀಜದಿಂದ ವೃಕ್ಷ ಆಗುತ್ತೆ. ಅದಕ್ಕೇನಾದ್ರೂ ಡೌಟ್ ಇರುತ್ತಾ, ನಾನು ವೃಕ್ಷ ಆಗ್ತೀನೋ ಇಲ್ವೋ ಅನ್ನೋ ಡೌಟ್ ಇರುತ್ತಾ ಆ ಬೀಜಕ್ಕೆ? ಖಂಡಿತ ಇಲ್ಲ. ಆದ್ರೆ ಈ ಗೊಂದಲಮಯ, ಈ ಡೌಟ್ಗಳೆಲ್ಲ ನಮಗೆ ಯಾಕೆ? ಎಲ್ರು ಹೇಳ್ತಾರೆ, ಈ ಭೂಮಿಯ ಮೇಲೆ ಎಲ್ಲದಕ್ಕಿಂತ ಅತಿ ಹೆಚ್ಚು ಬುದ್ಧಿವಂತನಾದವನು ಮನುಷ್ಯನು ಅಂತ. ಬಟ್ ಆದ್ರೂ ನಾವು ಈ ಗೊಂದಲಮಯ ಜೀವನದಲ್ಲಿ ಇರ್ತೀವಿ. ಯಾಕೆ? ಡೌಟ್, ಗೊಂದಲ. ಆಗುತ್ತೋ ಆಗಲ್ವೋ, ಇರುತ್ತೋ ಇರಲು, ಇದೇ ರೀತಿ ನಾವು ಜೀವನ ನಡೆಸ್ತಿರ್ತೀವಿ ಮುಂಚೆಯಿಂದ. ಪ್ರತಿಯೊಂದರಲ್ಲೂ ನಮಗೆ ಅನುಮಾನ. ಒಂದು ವೃಕ್ಷ ಬೆಳಿಬೇಕಾದ್ರೆ ಒಂದು ಬೀಜವನ್ನ ನೀವು ಎಕ್ಸಾಂಪಲ್ ತಗೊಳ್ಳಿ. ನೀವು ಭೂಮಿಯಲ್ಲಿ ಆ ಬೀಜ ಹಾಕಿದ ತಕ್ಷಣ ಅದು ಹಂತವಾಗಿ ಬೆಳೀತಾ ಹೋಗುತ್ತೆ. ಅದು ಗೊತ್ತು,
ಇವತ್ತೆಲ್ಲ ನಾನು ದೊಡ್ಡ ಒಂದು ಅತಿ ಎತ್ತರವಾದ ವೃಕ್ಷವಾಗಿ ಬೆಳಿತೀನಿ ಅಂತ ಅಂದ್ಬಿಟ್ಟು ಆ ಗೊಂದಲಮಯವನ್ನ ನಾವು ನಿವಾರಿಸ್ಕೋಬೇಕು. ಈಗ ನಿಮ್ಮಲ್ಲೇ ಗೊಂದಲ ಇದೆ ಅಂತಂದ್ರೆ ಹೇಗ್ ಗೊತ್ತಾಗುತ್ತೆ? ಮಾಸ್ಟರ್ಸ್ ನೀವೇ ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಹಾಕೊಂಡಿದ್ದು ಅಂದ್ರೆ ನಾನು ಚೆಕ್ ಮಾಡ್ಕೊಂಡಾಗ ನನ್ಗನ್ನಿಸ್ತು, ನಿತ್ಯ ಜೀವನದಲ್ಲಿ ನಾವು ಒಂದ್ ಒಳ್ಳೆ ಸೀರೆ ಉಟ್ಕೋಬೇಕಾದ್ರೆ, ಒಂದ್ ಒಳ್ಳೆ ಚಪ್ಪಲ್ ಹಾಕೋಬೇಕಂದ್ರೆ ನಾವ್ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ? ಮನೆಯವ್ರನ್ನ ಕೇಳ್ತೀವಿ, ಈ ಸೀರೆ ನಿಂಗೆ ಸೂಟ್ ಆಗುತ್ತಾ? ಈ ಚಪ್ಪಲ್ ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಯಾಕೆ? ನನ್ನ ಲೈಫ್ ಅನ್ನೋ ಈ ರಿಮೋಟ್ ಅನ್ನ ಕಂಟ್ರೋಲ್ ಮಾಡುವಂತ ನಾವು ಬೇರೆಯವ್ರ ಕೈ ಕೊಟ್ಬಿಟ್ಟಿರ್ತೀವಿ. ಯಾವಾಗ್ಲೂ ಅಷ್ಟೇ ಮಾಸ್ಟರ್ಸ್, ನಮ್ಮ ಲೈಫ್ ನ ಈ ರಿಮೋಟ್ ಕಂಟ್ರೋಲ್ ಯಾವಾಗ್ಲೂ ನಮ್ಮ ಕೈನಲ್ಲಿ ಇರ್ಬೇಕು. ಯಾರಿಗೋಸ್ಕರ ನಾವು ಹಾಕೊಳ್ಳಲ್ಲ, ನನಗೋಸ್ಕರ ನಾನಿರ್ಬೇಕು, ನನಗೋಸ್ಕರ ನಾನ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಇಷ್ಟು ದಿನ ನಾವೇನ್ ಮಾಡಿದ್ವಿ? ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ, ಅತ್ತೆ ಮಾವಂದ ಅಪ್ಪನಿಗೋಸ್ಕರ, ಅಕ್ಕ ತಂಗಿರಿಗೋಸ್ಕರ ಇದೇ ರೀತಿ ನಾವು ಜೀವನವನ್ನ ಸೆಳೆಸ್ತಾ ಬರುದ್ವಿ. ಧ್ಯಾನಕ್ಕೆ ಬಂದ್ಮೇಲೆ ಅನ್ನಿಸ್ತು, ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನಗ್ ನಾನೇ ಕ್ವಶನ್ ಮಾಡ್ಕೊಂಡೆ, ಗಾಯತ್ರಿ ಇಷ್ಟು ದಿನ ನೀನು ಇವ್ರಿಗೆ ಅವ್ರಿಗೆ ಅಂತ ಬದುಕಿದ್ದೆ, ನಿನಗಾಗಿ ನೀನ್ ಏನ್ ಮಾಡ್ಕೊಂಡೆ? ಕ್ವಶನ್ ಬಂತು ಮಾಸ್ಟರ್ಸ್ ನನಗೆ, ನನಗೋಸ್ಕರ ನಾನು ಏನ್ ಮಾಡಿದೆ? ಏಕೆಂದ್ರೆ ಈ ಭಗವಂತ ನನಗೆ ಕೊಟ್ಟಂತಹ ಒಂದು ಅದ್ಭುತವಾದ ಉಡುಗೊರೆ, ಗಿಫ್ಟ್ ಅಂದ್ರೆ ಏನು ಅಂದ್ರೆ ಈ ಭೌತಿಕ ದೇಹ. ಈ ದೇಹಕ್ಕೋಸ್ಕರ ನೀನೇನ್ ಮಾಡಿದೆ ಗಾಯತ್ರಿ ಅಂತ ನನಗೆ ನಾನೇ ಕ್ವಶನ್ ಮಾಡ್ಕೊಂಡಾಗ, ಹಿಂದೆ ತಿರುಗಿ ನೋಡಿದಾಗ ಬರೀ 0. ನನಗೋಸ್ಕರ ನಾನು ಏನೂ ಮಾಡ್ಕೊಂಡಿರ್ಲಿಲ್ಲ. ಆವತ್ತಿಂದ ನಾನು ಚೇಂಜ್ ಆದೆ, ಬದಲಾದೆ. ಇಲ್ಲ, ನನಗೋಸ್ಕರ ನಾನ್ ಬಾಳ್ಬೇಕು, ನನಗೋಸ್ಕರ ನಾನು ಎಂಜಾಯ್ ಮಾಡ್ಬೇಕು. ಆವಾಗ ಆಟೋಮೆಟಿಕ್ ಆಗಿ ಈ ಭೌತಿಕ ದೇಹದ ಮೇಲೆ ಅತಿಯಾದ ಪ್ರೇಮ, ಒಂದು ಲವ್ ಅನ್ನೋದು ನಾನು ಬೆಳೆಸ್ಕೊಂಡೆ. ಇಂತಹ ಬ್ಯೂಟಿಫುಲ್ ಆದ ಒಂದು ದೇಹವನ್ನು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿ ಭಗವಂತ ನನ್ನ ಕೊಟ್ಟಿದ್ದಾನೆ. ಅದನ್ನ ನಾನು ಪ್ರೀತಿಸ್ದಿರ ಬೇರೆ ಯಾರು ಪ್ರೀತಿಸಕ್ ಸಾಧ್ಯ? ಯಾವಾಗ ನಮ್ಮನ್ನ ನಾವು ಪ್ರೀತಿಸಲ್ವೋ ಬೇರೆಯವ್ರನ್ನ ನಾವು ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್. ಅದಕ್ಕೆ ಫಸ್ಟ್ ಮೊದಲು ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲೀರಿ. ಇಂಥ ಬ್ಯೂಟಿಫುಲ್ ಆದ ದೇಹವನ್ನು ಕೊಟ್ಟಿದ್ದಾನೆ, ಒಂದು ಕೃತಜ್ಞತ ಭಾವನೆಯನ್ನು ನೀವು ಬೆಳೆಸ್ಕೊಳ್ಳಿ. ಹೇಳಿ ದಿನ ಐ ಲವ್ ಯು ಹೇಳಿ. ಎಷ್ಟು ಒಳ್ಳೆ ಒಂದು ದೇಹವನ್ನು ನನಗೆ ಕೊಟ್ಟಿದೀಯ, ಅದು ತುಂಬಾ ಆರ್ಗನೈಸ್ ಆಗಿ ಮಾಡಿಕೊಟ್ಟಿದ್ದಾನೆ ಭಗವಂತ. ಅದ್ರ ಬಗ್ಗೆ ಅರಿವಿರ್ಬೇಕು ನಾವು. ಥ್ಯಾಂಕ್ಸ್ ಹೇಳಿ, ಐ ಲವ್ ಯು ಹೇಳಿ. ಒಂದ್ ಸಣ್ಣ ತಗಲ್ತಾ ಗಾಯ ಏನಾದ್ರೂ ಆಯ್ತಾ, ಕೈಗೆ ಕಾಲಿಗೆ ಎಲ್ಲಾದ್ರೂ ಪೆಟ್ಟಾಯ್ತಾ, ಇಮ್ಮಿಡಿಯೇಟ್ ಆಗಿ ಕುತ್ಕೊಂಡು ಸಾರಿ ಕೇಳಿ. ತಾಯಿ ಹೇಗೆ ಮಗುವನ್ನ ರಮಿಸ್ತಾಳೋ ಆ ರೀತಿ ದೇಹವನ್ನು ನಾವು ರಮಿಸಿ. ಖಂಡಿತ ಕೇಳುತ್ತೆ ಮಾಸ್ಟರ್ಸ್. ಯಾಕಂದ್ರೆ ನಮ್ಮ ದೇಹದಲ್ಲ ಪ್ರತಿ ಕಣನು ನಮ್ಮೊಂದಿಗೆ ಸ್ಪಂದಿಸುತ್ತೆ. ಅದು ನೀವು ಯಾವಾಗ ಆ ಸ್ಪಂದನೆಯ ಒಳಗಾಗ್ತಿರೋ, ಆ ಕೃತಜ್ಞತೆ ಭಾವ, ಆ ಪ್ರೀತಿಯ ಭಾವ ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಅವಾಗ ನಾವು ಬೇರೆಯವ್ರನ್ನು ಪ್ರೀತಿಸಕ್ಕೆ ಶುರು ಮಾಡ್ತೀವಿ. ಇದು ನನ್ನಲ್ಲಿ ಆದಂತಹ ಒಂದು ದೊಡ್ಡ ದೊಡ್ಡ ಬದಲಾವಣೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ ಮಾಸ್ಟರ್. ಹಾಗಾಗಿ ನೀವುಗಳು ಅಷ್ಟೇನೆ ಸೆಲ್ಫ್ ಸ್ಕ್ಯಾನಿಂಗ್, ಸೆಲ್ಫ್ ಚೆಕ್ ಅನ್ನೋದನ್ನ ಇವತ್ತಿಂದ ಶುರು ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸಕ್ಕೆ ಶುರು ಮಾಡಿ. ಬಹಳ ಅಭಿಮಾನದಿಂದ ನಿಮ್ಮನ್ನ ನೀವು ಕಾಣಿ. ಯಾವತ್ತು ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗ್ಲೂ ನನಗೆ ನಾನೇ ಸಾಟಿ ಅನ್ನೋ ಒಂದು ಭಾವನೆ ನನ್ನಲ್ಲಿರ್ಬೇಕು. ಎಸ್ ಮಾಸ್ಟರ್ಸ್, ಟೈಮ್ ಆಯ್ತು ಅನ್ಸುತ್ತೆ. ಇಷ್ಟೊತ್ತು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಒಂದು ವೇದಿಕೆಗೆ ಸರ್ಗೂ ಮತ್ತು ಅಶ್ವಿನಿ ಮೇಡಮ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.